ಒಂದೂರಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಾಪಾರಿ ಇದ್ದ. ಅವನು ಹಲವು ತರದ ವ್ಯಾಪಾರಗಳನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದ. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಹೊಲ, ಮನೆ, ಚಿನ್ನ ಹಾಗೂ ವಾಹನಗಳನ್ನ ತಗೊಳ್ತಾ ಇದ್ದ. ಹಾಗೆ ಕನಕಯ್ಯನ ಹತ್ರ ಎಷ್ಟೇ ಹಣ ಇದ್ರೂ ಸರಿ, ಅವನು ಯಾವಾಗ್ಲೂ ಒಬ್ರಿಗೆ ಕೂಡ ₹1 ಭಿಕ್ಷೆನೂ ಹಾಕಿದ್ದಿಲ್ಲ. ಹಾಗೆ ಕನಕಯ್ಯನ ಹತ್ರ ಇವಾಗ ಸುಮಾರು ಹಣನೂ ಇತ್ತು. ಆ ಹಣದಲ್ಲಿ ಅವನು ಆಸೆ ಪಟ್ಟ ಹಾಗೆ ಆ ಊರಲ್ಲಿ ಒಂದು ಹೋಟೆಲ್ನ ಪ್ರಾರಂಭಿಸಿದ. ಎಷ್ಟೋ ದಿನದಿಂದ ನಾನು ಕಂಡ ಕನಸು ಇವತ್ತು ನೆರವೇರಿದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ನಾನು ಕೂಡಿಟ್ಟ ಹಣದಲ್ಲಿ ಇವತ್ತು ಒಂದು ಒಳ್ಳೆ ಹೋಟೆಲ್ನ ನಿರ್ಮಾಣ ಮಾಡಿದ್ದೀನಿ. ಇಂದಿನಿಂದ ನಾನು ದಿನಕ್ಕೆ 5ರಿಂದ 6 ಸಾವಿರ ಸಂಪಾದನೆ ಮಾಡ್ತೀನಿ. ಅಷ್ಟೊಂದು ಆದಾಯ ಬರ್ಬೇಕಾದ್ರೆ ನೀವು ತುಂಬಾ ಹಣವನ್ನು ಖರ್ಚು ಮಾಡ್ಬೇಕಾಗುತ್ತೆ. ನಾನು ಎಲ್ಲ ಯೋಚನೆ ಮಾಡಿನೇ ಕೆಲಸ ಮಾಡೋದು. ₹1 ಹಾಕಿ ₹10 ತೆಗಿತೀನಿ ನೋಡು. ಹಾಗೆ ಕನಕಯ್ಯ ಅವನ ಹೆಂಡತಿ ರಾಜೇಶ್ವರಿಯ ಹತ್ತಿರ ಹೇಳ್ದ. ಹಾಗೆ ಕನಕಯ್ಯ ರಾಜೇಶ್ವರಿ ಇಬ್ರು ಸೇರಿ ಆ ಹೋಟೆಲ್ನ ತುಂಬಾ ಅಂದವಾಗಿ ತಯಾರು ಮಾಡ್ತಾ ಇದ್ರು. ತುಂಬಾ ಅಂದವಾಗಿರುವ ಹೂಗಿಡಗಳನ್ನೆಲ್ಲ ಸುತ್ತಮುತ್ತ ಇಟ್ರು. ಹಾಗೇನೆ ಅಂದವಾಗಿರುವ ಟೇಬಲ್ಗಳು, ಚೇರ್ಗಳನ್ನ ಹೋಟೆಲ್ ಒಳಗಡೆ ಹಾಕಿದ್ರು. ಹೋಟೆಲ್ ಎಲ್ಲ ತಯಾರಾಗಿದೆ. ಇವಾಗ ಕೆಲಸಕ್ಕೆ ಜನ ಸಿಗಬೇಕು. ಹುಡುಕಿದ್ರೆ ಕೆಲ್ಸಕ್ಕೆ ಅಂತ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ಆದ್ರೆ ನೀವು ಅವರಿಗೆ ಸರಿಯಾಗಿ ಕೂಲಿಯನ್ನು ಕೊಡ್ಬೇಕು. ಪ್ರತಿದಿನ ಅವರಿಗೆ ಸಂಬಳ ಕೊಡ್ತಾ ಹೋದ್ರೆ ನನ್ನ ವ್ಯಾಪಾರ ಬಿದ್ದೋಗುತ್ತೆ. ಅದೇ ನೀವು ಮಾಡೋದು ಸರಿ ಇಲ್ಲ. ನಿಮಗೆ ಲಾಭ ಬರ್ಬೇಕು ಅಂತ ಕೆಲಸ ಮಾಡೋರಿಗೆ ಕೂಲಿ ಕೊಡದೇ ಇದ್ರೆ ಸರಿನಾ? ಹಾಗೆ ಹಣ ಕೊಡದಿದ್ರೆ ಅವ್ರು ಮಾತ್ರ ಹೇಗೆ ಕೆಲಸ ಮಾಡ್ತಾರೆ? ಏನಾದ್ರೂ ತಪ್ಪು ಕೆಲಸ ಮಾಡ್ತಾರಲ್ವಾ, ಆ ತಪ್ಪನ್ನು ತೋರಿಸಿ ಹಾಗೇನೆ ಕಳ್ಸಿಬಿಡ್ತೀನಿ. ಹೀಗೆ ಮಾಡೋದು ತುಂಬಾ ದೊಡ್ಡ ತಪ್ಪು ರೀ. ನೀವು ನೋಡ್ತಾನೆ ಇರಿ, ಆ ದೇವ್ರು ನಿಮ್ಗೆ ಒಂದಲ್ಲ ಒಂದಿನ ಶಿಕ್ಷೆನ ಕೊಟ್ಟೇ ಕೊಡ್ತಾರೆ. ಹಾಗೆ ರಾಜೇಶ್ವರಿ ಎಷ್ಟೇ ಹೇಳಿದ್ರು ಕನಕಯ್ಯ ಮಾತ್ರ ಅವಳ ಮಾತನ್ನ ಕೇಳಲೇ ಇಲ್ಲ. ಅವನು ಅವನ ಜಿಪುಣತನದಿಂದಾನೆ ಆ ಹೋಟೆಲ್ನ ಹೇಗಾದ್ರೂ ನಡೆಸ್ಬೇಕು ಅಂತ ಅಂದ್ಕೊಂಡ. ಹಾಗೆ ಕನಕಯ್ಯನ ಹೋಟೆಲ್ಗೆ ಇಬ್ರು ಕೆಲಸದವರು ಬಂದ್ರು. ಕನಕಯ್ಯ ಎಲ್ಲಾ ಕೆಲಸಗಳನ್ನ ಅವ್ರ ಹತ್ರನೇ ಮಾಡಿಸ್ಕೊಳ್ತಾ ಇದ್ದ. ಆ ಇಬ್ರು ಕೆಲಸದವರಲ್ಲಿ ಒಬ್ಬನ ಹೆಸರು ರಾಜು. ಅವನು ತುಂಬಾ ಒಳ್ಳೆಯವನು. ಆದ್ರೆ ಪಾಪ ಅವನು ತುಂಬಾನೇ ಬಡವ. ಅವನು ಏನೇ ಕೆಲಸ ಕೊಟ್ರು ಮಾಡ್ತಾ ಇದ್ದ. ಅದರಲ್ಲಿ 2ನೇ ಕೆಲಸದವನ ಹೆಸರು ಸುರೇಶ್. ಸುರೇಶ್ ತುಂಬಾನೇ ಕೋಪಿಷ್ಟಿ. ಆದ್ರಿಂದ ಅವನಿಗೂ ಕನಕಯ್ಯನಿಗೂ ಯಾವಾಗ್ಲೂ ಸೆಟ್ ಆಗ್ತಿರ್ಲಿಲ್ಲ. ಕನಕಯ್ಯನ ಆ ಜಿಪುಣತನ ಬುದ್ಧಿ ಅವನಿಗೆ ಇಷ್ಟವಾಗದೆ ಸುರೇಶ್ ಒಂದಿನ ಕೆಲ್ಸನ ಬಿಟ್ಬಿಟ್ಟು ಹೋಗ್ಬಿಟ್ಟ. ಆದ್ರಿಂದ ಇವಾಗ ಎಲ್ಲ ಕೆಲಸ ಭಾರನು ರಾಜು ಮೇಲೇನೆ ಬಿದ್ದಿತ್ತು. ಏನಪ್ಪ ರಾಜು, ಎಲ್ಲ ಕೆಲ್ಸನ ನೀನೊಬ್ಬನೇ ಹೇಗೆ ಮಾಡ್ತೀಯ? ನಿಮ್ಮ ಯಜಮಾನ್ರ ಹತ್ರ ಕೆಲಸ ಮಾಡೋದು ತುಂಬಾ ಕಷ್ಟ. ನನಗಂತೂ ಬೇರೆ ದಾರಿನೇ ಇಲ್ಲ. ನಿನಗೇನು ಕರ್ಮ ಹೇಳು? ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಆರಾಮವಾಗಿ ಇರು. ಇಲ್ಲ ಅಮ್ಮವ್ರೆ, ಈ ಕೆಲಸ ನನಗೆ ತುಂಬಾನೇ ಮುಖ್ಯ. ನಮ್ಮಮ್ಮ ಮಲಗಿದಲ್ಲೇ ಇದ್ದಾರೆ. ಅವರಿಗೆ ಚಿಕಿತ್ಸೆ ಮಾಡೋದು ತುಂಬಾ ಮುಖ್ಯ. ಪ್ರತಿದಿನ ಮದ್ದುಗಳನ್ನು ತೆಗೆದುಕೊಡ್ಬೇಕು. ಇವಾಗ ನನಗೆ ಬೇರೆ ಕೆಲಸನ ಹುಡುಕ್ಲಿಕ್ಕೆ ಸಮಯನೇ ಇಲ್ಲ. ಅದಕ್ಕೇನೆ ನಾನಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ರಾಜುವಿನ ಕಷ್ಟದ ಬಗ್ಗೆ ತಿಳ್ಕೊಂಡ ಕನಕಯ್ಯ ಅವನ ಹತ್ರ ಇನ್ನೂ ಕಷ್ಟವಾದ ಕೆಲಸಗಳನ್ನ ಕೊಡ್ತಿದ್ದ. ರಾಜು, ಏನ್ ಮಾಡ್ತಿದ್ಯಾ? ಇವಾಗಷ್ಟೇ ಚಟ್ನಿ ಮಾಡ್ದೆ. ಹಾಗಾದ್ರೆ ಆ ಚಟ್ನಿಯಲ್ಲಿ 1 ಲೀಟ್ರು ನೀರಾಕು. ಅಯ್ಯ, ಮಾಡಿರುವ ಚಟ್ನಿ ತುಂಬಾ ಚೆನ್ನಾಗಿದೆ. ಅದರಲ್ಲಿ 1 ಲೀಟ್ರ್ ನೀರ್ ಬೆರೆಸಿದ್ರೆ ಅದು ಚಟ್ನಿ ಎಲ್ಲ ಮಜ್ಜಿಗೆ ಆಗುತ್ತೆ. ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ಅಯ್ಯ. ನಾನು ನಿನ್ನ ಯಜಮಾನ. ನಾನೇನ್ ಹೇಳ್ತೀನೋ ಅದನ್ನೇ ನೀನ್ ಮಾಡ್ಬೇಕು. ಮಾಡೋದಾದ್ರೆ ಮಾಡು, ಇಲ್ಲಾದ್ರೆ ಈ ಕೆಲಸದಿಂದ ನಿನ್ನ ತೆಗೆದಾಕ್ಬಿಡ್ತೀನಿ. ಹಾಗೆ ಕನಕಯ್ಯ ರಾಜನ ಯಾವಾಗ್ಲೂ ಬೆದರಿಸ್ತಾನೆ ಇದ್ದ. ಹಾಗೆ ದಿನಗಳು ಹೋಗ್ತಾ ಇತ್ತು. ಕನಕಯ್ಯ ರಾಜು ಹತ್ರ ಅವನ ಎಲ್ಲ ಕೆಲಸಗಳನ್ನ ಮಾಡಿಸ್ಕೊಳ್ತಿದ್ದ. ಆದ್ರೆ ಯಾವಾಗ್ಲೂ ರಾಜುಗೆ ಅವನು ಸರಿಯಾದ ಸಂಬಳನ ಕೊಟ್ಟಿದ್ದೇ ಇಲ್ಲ. ಅಯ್ಯ, 10ನೇ ತಾರೀಕೆ ಬಂತು. ಯಾವಾಗ್ಲೂ 1ನೇ ತಾರೀಕಾದ್ರೆ ಸಂಬಳ ಕೊಡ್ತೀರಾ. ಆದ್ರೆ ನೀವು ಇದುವರೆಗೆ ಕೊಡ್ಲೇ ಇಲ್ಲ. ನೀವು ನನಗೆ ಸಂಬಳ ಕೊಟ್ರೆ ನಾನು ನನ್ನ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನನಗೇನು ಬುದ್ಧಿ ಇಲ್ವಾ? ಇವತ್ತು 10ನೇ ತಾರೀಕು ಅಂತ ನನಗೂ ಗೊತ್ತು.
ನಾನು ನಿನಗೆ ಸಂಬಳ ಕೊಡದಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನಯ್ಯ ಅದು? ನಾನೇನಾದ್ರೆ ತಪ್ಪು ಮಾಡಿದ್ನ? ಹೌದು, ನಾನು ಚಟ್ನಿಯಲ್ಲಿ 1 ಲೀಟರ್ ನೀರೊಯ್ಯ ಕೇಳಿದ್ರೆ ನೀನು ಅರ್ಧ ಲೀಟರ್ ಇದು ಮಡಗಿದ್ಯಾ. ಆ ಕಾರಣದಿಂದನೇ ನಿನಗೆ ನಾನು ಸಂಬಳ ಕೊಡೋದಿಲ್ಲ. ಅಯ್ಯ, ನಾನು ಇದನ್ನ ಹೋಟೆಲ್ ಒಳ್ಳೇದಕ್ಕೇನೆ ಮಾಡಿದ್ದು. ನಾನು ಹಾಗೆ ಮಾಡಿದ್ರಿಂದನೇ ಈ ಹೋಟೆಲಿಗೆ ತುಂಬಾ ಜನರು ಬರುತ್ತಿದ್ದಾರೆ. ಅದೆಲ್ಲ ನನಗೆ ಸಂಬಂಧ ಇಲ್ಲ. ನಾನು ಹೇಳಿದ ಕೆಲಸ ನೀನ್ ಮಾಡೋದಿಲ್ಲ, ಅದಕ್ಕೆ ನಿನಗೆ ಸಂಬಳ ಕೊಡೋದಿಲ್ಲ. ಹಾಗೆ ಕನಕಯ್ಯ ಹೇಳಿದ್ರಿಂದ ಪಾಪ ರಾಜು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ದ. ರಾಜು ಅವನ ಚಿಕ್ಕ ವಯಸ್ಸಿಂದಾನೇ ಶ್ರೀರಾಮನ ದೊಡ್ಡ ಭಕ್ತನಾಗಿದ್ದ. ಆ ದಿನ ರಾತ್ರಿ ಹೋಟೆಲಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ರಾಜು ಅಲ್ಲಿಂದ ಅವನ ಮನೆಗೆ ಹೋಗಿ ಅವನ ಮನೆಯಲ್ಲಿದ್ದ ಶ್ರೀರಾಮನ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಬೇಡ್ಕೊಳ್ತಿದ್ದ. ಏನ್ ಸ್ವಾಮಿ ಇದು? ನನ್ನ ಜೀವನದಲ್ಲಿ ಏನೇನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೈಗೆ ಮಾತ್ರ ಸಂಬಳನೇ ಬರ್ತಾ ಇಲ್ಲ. ಇವಾಗ ತಾಯಿಗೂ ಹುಷಾರಿಲ್ಲ. ಒಂದ್ಸಲ ಆಸ್ಪತ್ರೆ ಕರ್ಕೊಂಡೋದ್ರೆ ತುಂಬಾ ಹಣ ಖರ್ಚಾಗುತ್ತೆ. ನೀನೇ ನಮ್ಮ ತಾಯಿನ ಕಾಪಾಡಬೇಕು. ಹಾಗೆ ರಾಜು ಶ್ರೀರಾಮನ ಹತ್ರ ಮನಸಾರೆ ಬೇಡ್ಕೊಂಡ. ಹಾಗೆ ಕೆಲವು ದಿನಾನು ಹೋಯ್ತು. ಕನಕಯ್ಯ ರಾಜುಗೆ ಹಣ ಕೊಡ್ಲಿಲ್ಲ ಅನ್ನೋದ್ರಿಂದ ರಾಜೇಶ್ವರಿ ಯಾರಿಗೂ ಗೊತ್ತಿಲ್ಲದೆ ಸ್ವಲ್ಪ ಹಣನ ರಾಜುಗೆ ಕೊಟ್ರು. ಹೀಗೆ ಕನಕಯ್ಯ ರಾಜುಗೆ ಹಣ ಕೊಡದೆ ಇರೋ ಸಮಯದಲ್ಲೆಲ್ಲ ರಾಜೇಶ್ವರಿ ರಾಜುಗೆ ಹಣ ಕೊಡ್ತಾ ಇದ್ರು. ಹೀಗಿರುವಾಗ ಒಂದಿನ ವೀರಯ್ಯ ಅನ್ನುವ ವ್ಯಕ್ತಿ ಕನಕಯ್ಯನ ಹೋಟೆಲ್ಗೆ ಬಂದ. ಅವನು ಊಟ ಆರ್ಡರ್ ಮಾಡಿ ಆ ಊಟನ ತಿಂತಾ ಇದ್ದ. ಆದ್ರೆ ಆ ಆಹಾರದ ರುಚಿ ಅವನಿಗೆ ಇಷ್ಟ ಆಗ್ಲಿಲ್ಲ ಅನ್ನೋದ್ರಿಂದ ಅವನು ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ಬಿಟ್ಟ. ನಾನು ನಿಮ್ಗೆ ಹೇಳ್ದೆ ತಾನೆ ಹಾಳಾಗಿರುವ ಹಣ್ಣನ ಕೊಡಬೇಡಿ ಅಂತ. ಇವಾಗ ನೋಡಿದ್ರ ಏನಾಯ್ತು ಅಂತ. ಹಾಗೆ ರಾಜು ಹೇಳಿದ್ರಿಂದ ಕನಕಯ್ಯನಿಗೆ ತುಂಬಾನು ಕೋಪ ಬಂತು. ಅವನು ರಾಜನ ಕೆನ್ನೆಗೆ ಹೊಡೆದ. ಆ ಹಿಂಸೆಗಳನ್ನೆಲ್ಲ ತಡ್ಕೊಳಕ್ಕಾಗದೆ ರಾಜು ಆ ದಿನಾನೇ ಕೆಲ್ಸ ಬಿಟ್ಟು ಅವನ್ ಪಾಡಿಗೆ ಹೋದ. ಆವಾಗ ಕನಕಯ್ಯ ಇನ್ನು ಹೋಟೆಲ್ನ ನಾನು ಒಬ್ನೇ ನೋಡ್ಕೊಳ್ತೀನಿ ಅಂತ ಅಂದ್ಕೊಂಡ. ಹಾಗೆ ಕನಕಯ್ಯ ರಾಜೇಶ್ವರಿ ಕೈಯಾರೆ ಅಡಿಗೆನ ಮಾಡಕ್ ಹೇಳ್ದ. ಹೀಗಿರುವಾಗ ಒಂದಿನ ಕನಕಯ್ಯನ ಹೋಟೆಲ್ಗೆ 2 ವ್ಯಕ್ತಿಗಳು ಬಂದ್ರು. ಅವರು ನೋಡಕ್ಕೆ ತುಂಬಾ ಅಂದವಾಗಿ ತುಂಬಾ ಧೈರ್ಯವಂತರಾಗಿ ಕಾಣಿಸ್ತಾ ಇದ್ರು. ನನ್ನ ಹೆಸರು ರಾಮಯ್ಯ. ಇವನು ನನ್ನ ಶಿಷ್ಯ ಹನುಮಂತ. ಹಸಿವಾಗ್ತಾ ಇದೆ, ಸ್ವಲ್ಪ ಊಟ ಕೊಡ್ತೀರಾ? ಕೆಲ್ಸದವರು ಯಾರು ಇಲ್ಲ ಅನ್ನೋದ್ರಿಂದ ಕನಕಯ್ಯನೇ ಅವರಿಬ್ರಿಗೆ ಆಹಾರನ ಬಡಿಸ್ತಾ ಇದ್ದ. ಆಹಾರ ಬಡಿಸಿದ ಒಂದೇ ಕ್ಷಣದಲ್ಲಿ ಅವರಿಬ್ರು ಅದನ್ನ ತಿಂದು ಮುಗಿಸಿದ್ರು. ಇನ್ನೂ ಹಸಿವಾಗ್ತಾ ಇದೆ, ಇನ್ನೂ ಸ್ವಲ್ಪ ಊಟ ಕೊಡಿ. ಹಾಗೆ ರಾಮಯ್ಯ ಕೇಳಿದ್ರಿಂದ ಕನಕಯ್ಯ ಸರಿ ಅಂತ ಪುನಃ ಅವರಿಗೆ ಅನ್ನ ಬಡಿಸ್ತ. ಆದ್ರೆ ಎಷ್ಟೇ ಸಲ ಅನ್ನ ಹಾಕಿದ್ರು ಕೂಡ ಅವರಿಬ್ರು ಅದನ್ನ ಒಂದು ಕ್ಷಣದಲ್ಲಿ ತಿಂದು ಪುನಃ ಬೇಕು ಅಂತ ಕೇಳ್ತಾ ಇದ್ರು. ನನಗೆ ಇನ್ನೂ ಹಸಿವಾಗ್ತಾ ಇದೆ, ಸ್ವಲ್ಪ ಊಟ ತಗೊಂಬನ್ನಿ. ಮಾಡಿದ ಆಹಾರ ಎಲ್ಲ ಖಾಲಿಯಾಗಿದ್ರಿಂದ ಕನಕಯ್ಯ ತನ್ನ ಹೆಂಡತಿ ಹತ್ರ ಪುನಃ ಅಡಿಗೆ ಮಾಡಕ್ ಹೇಳಿ ಹೇಳ್ದ. ಆದ್ರೆ ಆವಾಗ ಮಾಡಿದ ಅಡಿಗೆನು ಕೂಡ ಅವರಿಬ್ರು ತಿಂದು ಮುಗಿಸಿದ್ರು. ನೀವೇನು ಮನ್ಸರ? ನಿಮಗೆ ಇನ್ನೂ ಹಸುವಾದ್ರೆ ಮನೇಲಾಗ ಊಟ ಮಾಡಿ. ಇವಾಗ ಊಟ ಕೊಡ್ತೀಯಾ ಇಲ್ವಾ? ಇಲ್ಲ ನಿನ್ನ ಮೇಲ್ಲೋಕ ಕಳ್ಸ್ಬೇಕಾ? ಅವ್ರು ಹೇಳಿದ ಮಾತು ಕೇಳಿ ಕನಕಯ್ಯ ಹೆದ್ರಿ ಆಹಾರನ ಮಾಡಕ್ ಹೇಳ್ತಾನೆ ಇದ್ದ. ಹಾಗೆ ಅಡಿಗೆ ಮಾಡೋದು, ಅದನ್ನ ಇವ್ರು ತಿಂದು ಮುಗಿಸೋದು, ಇದೇ ರೀತಿ ನಡೀತಾನೆ ಇತ್ತು. ಹಾಗೆ ಕನಕಯ್ಯನ ಪೆಟ್ಟಿಗೆಯಲ್ಲಿದ್ದ ಹಣ ಎಲ್ಲಾನು ಖಾಲಿ ಆಯ್ತು. ಆದ್ರೆ ಅಲ್ಲಿಗೆ ಬಂದ 2 ಹಸಿವು ಮಾತ್ರ ಸರಿಯಾಗ್ಲೇ ಇಲ್ಲ. ನಿಮ್ನ ನೋಡಿದ್ರೆ ಸಾಧಾರಣವಾದ ಮನುಷ್ಯರಂಗೆ ಕಾಣ್ತಾ ಇಲ್ಲ. ನೀವು ನನಗೆ ಬುದ್ಧಿ ಕಲಿಸ್ಲಿಕ್ಕೆ ಬಂದಿದ್ದೀರಾ. ಇವಾಗ ನಾನು ಕೂಡಿಟ್ಟ ಹಣ ಎಲ್ಲವೂ ಖಾಲಿ ಆಯ್ತು. ದಯವಿಟ್ಟು ನೀವ್ ಯಾರು ಅಂತ ಹೇಳಿ. ಹಾಗೆ ಕನಕಯ್ಯ ಬೇಡ್ಕೊಂಡಾಗ ಆ 2 ವ್ಯಕ್ತಿಗಳು ಶ್ರೀರಾಮನಾಗಿ ಹಾಗೇನೆ ಹನುಮಂತನಾಗಿ ಬದಲಾದ್ರು. ಅವರಿಬ್ಬರನ್ನ ನೋಡಿ ಕನಕಯ್ಯ ತುಂಬಾನು ಆಶ್ಚರ್ಯಪಟ್ಟ. ನಿನ್ನ ಜಿಪುಣತನದಿಂದ ಎಷ್ಟೋ ಜನರಿಗೆ ನೀನು ಕಷ್ಟ ಕೊಟ್ಟಿದ್ದೀಯ. ನಿನಗೆ ಬುದ್ಧಿ ಕಲಿಸಲು ನಾವಿಲ್ಲಿಗೆ ಬಂದಿದ್ದು. ಸ್ವಾಮಿ, ನನ್ನ ತಪ್ಪು ಏನು ಅಂತ ನನಗೆ ಗೊತ್ತಾಯ್ತು. ಇನ್ಮುಂದೆ ಈ ತರ ತಪ್ಪು ಮಾಡಲ್ಲ. ಹಾಗೆ ಕನಕಯ್ಯ ಹೇಳಿದ್ರಿಂದ ಶ್ರೀರಾಮ ಹಾಗೂ ಹನುಮಂತ ಇಬ್ರು ಅಲ್ಲಿಂದ ಮಾಯವಾದ್ರು. ಆಮೇಲೆ ಕನಕಯ್ಯ ರಾಜನ ಬರ ಕೇಳಿ ಅವನ ಹತ್ರ ಕ್ಷಮಾಪಣೆ ಕೇಳಿ ಅವನಿಗೆ ಕೊಡ್ಬೇಕಾಗಿರೋ ಹಣ ಎಲ್ಲಾನು ಕೊಟ್ಟು ಕಳಿಸ್ದ.